Hi students, welcome back to yet another concept revision class physics. Today I'll take up chapter 5 laws of motion. Students will solve MCQs of this chapter today. To help you prepare for CET NEET examination, I have selected some important problems which cover the entire chapter. ನೋಡಿ ನೀವು ಈ ಚಾಪ್ಟರ್ ಪ್ರಿಪೇರ್ ಆಗಬೇಕು ಸಿ ಇ ಟಿ ನೀಟ್ಗೆ ಅಂದರೆ ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ಸ್ ರಿಲೇಷನ್ಸ್ ಫಾರ್ಮುಲೆ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಚಾಪ್ಟರ್ ಥರವಾಗಿರಬೇಕು. ಹಾಗಾಗಿ ಇನ್ನೊಂದು ಸರಿ ನೀವು ಚಾಪ್ಟರ್ ರಿವಿಷನ್ ಮಾಡ್ಕೊಳ್ಳಿ. ದೆನ್ ವಿಲ್ ಮೂವ್ ಆನ್ ಟು ಅಪ್ಲೈ ದೆಮ್, ಹೌ ಟು ಅಪ್ಲೈ ಒನ್ ಆ್ಯಂಡ್ ಪ್ರಾಕ್ಟೀಸ್ ಹೌ ಟು ಸಾಲ್ವ್ MCQs. Normally, MCQ solving involves a lot of tactics, logics, in addition to the formulae, relations, ಕಾನ್ಸೆಪ್ಟ್ಸ್ ಯು ಹ್ಯಾವ್ ಲರ್ನ್ಡ್. ಅದನ್ನು ಪ್ರಾಕ್ಟೀಸ್ ಮಾಡೋಣ. ಅಲ್ಲಿ ಸಾಲ್ವ್ ಮಾಡುವಾಗ ಏನಾದ್ರು ಟ್ರಿಕ್ಸ್ ಆ್ಯಂಡ್ ಲಾಜಿಕ್ ಬಂದರೆ ಎಕ್ಸ್ಪ್ಲೈನ್ ಮಾಡಿ ಮುಂದೆ ಹೋಗ್ತೀನಿ. ಸೊ ನಾನಿಲ್ಲಿ ರಿಯಲ್ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ತಾ ಇಲ್ಲ, ಅವುಗಳನ್ನು ಅಪ್ಲೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ MCQ ಆ ಥರ ಯೋಚನೆ ಮಾಡಿ. ನಿಮಗೆ ಏನಾದರೂ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಅಂದರೆ ಯು ಸೆಂಡ್ ಮಿ ದೋಸ್ ಡೌಟ್ಸ್, ನಾನು ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಹಾಗಾಗಿ ನಾನು ಏನು ಅಸ್ಯೂಮ್ ಮಾಡ್ಕೊಡ್ತೀನಿ, ಯು ಹ್ಯಾವ್ ಲರ್ನ್ ದಿ ಕಾನ್ಸೆಪ್ಟ್ಸ್ ಆಫ್ ನ್ಯೂಟನ್ಸ್ ಲಾಸ್, ರೈಟ್? ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ನೋಡೋಣ. ಈಗ ಒನ್ ಬೈ ಒನ್ ವಿ ವಿಲ್ ಮೂವ್ ಆನ್, ರೈಟ್? ಸ್ಟೂಡೆಂಟ್ಸ್ ವಿಲ್ ಟೇಕ್ ಅ ಫಸ್ಟ್ ಒನ್. Okay, question 1, students. A rider on the horse back falls when the horse starts running because. Now, this is based on the concept of inertia. You have learnt inertia in Newton's first law. Talks about force and inertia. Every body continues to be in state of rest or uniform motion along a straight line unless a force acts. Now, the first part is that every body continues to be in a state of rest or uniform motion is concept of inertia. There are three types of inertia: inertia of rest, inertia of motion, inertia of direction. This problem is based on inertia of rest. ಅಂದರೆ ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಅಟ್ ರೆಸ್ಟ್. ಎಲ್ಲಿವರೆಗೆ? ವೆನ್ ಎಕ್ಸ್ಟರ್ನಲ್ ಏಜೆಂಟ್ ಕಂಪೆಲ್ಸ್ ಇಟ್ ಟು ಚೇಂಜ್ ದಿ ಸ್ಟೇಟ್, ಅಲ್ಲಿವರೆಗೆ. ಹಾಗಾಗಿ ನೋಡಿ, ಹಾರ್ಸ್ ಮೇಲೆ ಕೂತಿರೋ ಪರ್ಸನ್ ಇಸ್ ದಿ ಬಾಡಿ ಹಿಯರ್. ವೆನ್ ಹಾರ್ಸ್ ಇಸ್ ಅಟ್ ರೆಸ್ಟ್, ದಿ ಎಂಟೈರ್ ಬಾಡಿ ಆಫ್ ದಿ ಪರ್ಸನ್, ಮ್ಯಾನ್, is at rest. When the horse starts moving, lower part in contact with the horse starts moving, upper part remains at rest. ಹಾಗಾಗಿ ಯು ಬೆಟರ್ ಗೋ ಟು ದಿ ಆಪ್ಷನ್. ನೋಡಿ, ರೈಡರ್ ಈಸ್ ಟೇಕನ್ ಬ್ಯಾಕ್, ರೈಡರ್ ಈಸ್ ಸಡನ್ಲಿ ಅಫ್ರೇಡ್ ಆಫ್ ಫಾಲಿಂಗ್, ಇನರ್ಷಿಯಾ ಆಫ್ ರೆಸ್ಟ್ ಕೀಪ್ಸ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ ಅಟ್ ರೆಸ್ಟ್, ವೆರ್ ಎಸ್ ಲೋವರ್ ಪಾರ್ಟ್ of the body moves forward. That's why your answer must be option C. That's it. ಇನ್ನೊಂದು ಸರಿ ನೀವು ಕಾನ್ಸೆಪ್ಟ್ ಆಫ್ ಇನರ್ಷಿಯಾ, ಫಸ್ಟ್ ಲಾ ಆ್ಯಂಡ್ ದೇರ್ ಇಲ್ಲಸ್ಟ್ರೇಷನ್ಸ್ ರಿವೈಸ್ ಮಾಡಿಕೊಡಿ. ವಿಲ್ ಸಿ ಸೆಕೆಂಡ್ ಒನ್. ಟ್ರೇನ್ ಸ್ಟಾಪ್ ಸಡನ್ಲಿ, ಪ್ಯಾಸೆಂಜರ್ ಇನ್ ರನ್ನಿಂಗ್ ಟ್ರೇನ್ ಫೀಲ್ಸ್ an instant jerk forward. This is because of what? Same concept, inertia. Let's read the options and find or select appropriate one. ನೋಡಿ, ಆ ಬ್ಯಾಕ್ ಆಫ್ ದಿ ಸೀಟ್ ಸಡನ್ಲಿ ಪುಷಸ್ ದಿ ಪ್ಯಾಸೆಂಜರ್ ಫಾರ್ವರ್ಡ್. ಏನು ಆ ಥರ ಇಲ್ಲ. ದಿ ಇನರ್ಷಿಯಾ ಆಫ್ ರೆಸ್ಟ್ ಸ್ಟಾಪ್ಸ್ ದಿ ಟ್ರೈನ್ ಆ್ಯಂಡ್ ಟೇಕ್ಸ್ ದಿ ಬಾಡಿ ಫಾರ್ವರ್ಡ್. ದಿ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ದಿ ಸ್ಟೇಟ್ ಆಫ್ ರೆಸ್ಟ್ ಆರ್ ಮೋಷನ್, ವೇರ್ ಆಸ್ ದಿ ಲೋವರ್ ಪಾರ್ಟ್ ಕಮ್ಸ್ ಟು ರೆಸ್ಟ್, ರೈಟ್? ದಿ ಸೇಮ್ ಆ್ಯಸ್ ದಿ ಹಾರ್ಸ್ ಪರ್ಸನ್ ಎಕ್ಸ್ಪ್ಲನೇಷನ್. ಹಾಗಾಗಿ ಆಪ್ಷನ್ ಸಿ ಹೋಗ್ತೀರಾ. ದಿ ಇನರ್ಷಿಯಾ, ರೈಟ್? ಇನರ್ಷಿಯಾ ಆಫ್ ರೆಸ್ಟ್ is the point here. Lower part of the body which is in contact with the train comes to rest first, whereas upper part is moving. Option C again is based on inertia. The third one, a person sitting in an open car moving at constant velocity throws a ball vertically up into air. The ball falls. Nodi, this is a vehicle, right? Vehicle mele a person is standing. When the person is standing, he throws the ball up. ಬಾಲ್ನ ಮೇಲೆ ಎಸೆಯುವಾಗ ಪರ್ಸನ್ ಈಸ್ ಮೂವಿಂಗ್ ಫಾರ್ವರ್ಡ್ ವಿತ್ ವೆಲಾಸಿಟಿ v. ಬಾಲ್ ಆಲ್ಸೋ ವಾಸ್ ಮೂವಿಂಗ್ ವಿತ್ ವೆಲಾಸಿಟಿ v. ಬೋತ್ ಆರ್ ಮೂವಿಂಗ್ ವಿತ್ ಸೇಮ್ ಇನಿಷಿಯಲ್ ವೆಲಾಸಿಟಿ. ಈವನ್ ಇಫ್ ಇಟ್ ಈಸ್ ಇನ್ ಏರ್, ಇನಿಷಿಯಲ್ ವೆಲಾಸಿಟಿ ಸೇಮ್ ಫಾರ್ ಬೋತ್. ಹಾಗಾಗಿ ಈಗ ವೆನ್ ದಿ ಪರ್ಸನ್ ಆಫ್ಟರ್ ಕವರಿಂಗ್ ಡಿಸ್ಟೆನ್ಸ್, ಸರ್ಟನ್ ಡಿಸ್ಟೆನ್ಸ್ ಕಮ್ಸ್ ಹಿಯರ್, ದಿಸ್ ಆಲ್ಸೋ ಕಮ್ಸ್ ಆ್ಯಂಡ್ ಫಾಲ್ಸ್ ಟು ಹಿಸ್ ಹ್ಯಾಂಡ್. ವೈ? ಹಾರಿಜಾಂಟಲ್ ವೆಲಾಸಿಟಿ ಸೇಮ್ ಫಾರ್ ಬೋತ್. ಇದನ್ನು ವಿ ಹ್ಯಾವ್ ಸಾಲ್ವ್ ಇನ್ ದ ರೆಗ್ಯುಲರ್ ಕ್ಲಾಸ್. ರಿಕಾಲ್ ಅವರ್ ಸಂಡೇಸ್ ಕ್ಲಾಸ್, ರೈಟ್? ಸಾಲ್ವ್ ಮಾಡಿದ್ದೀವಿ ನೋಡಿ, ಸೇಮ್. ಹಾಗಾಗಿ ಅಗೈನ್ ಇಟ್ ಫಾಲ್ಸ್ ಬ್ಯಾಕ್ ಟು ಹಿಸ್ ಹ್ಯಾಂಡ್ ಎಕ್ಸಾಕ್ಟ್ಲಿ. ಸೊ ಅವರ್ ಆಪ್ಷನ್ ಮಸ್ಟ್ ಬಿ ಆಪ್ಷನ್ ಡಿ, ಎಕ್ಸಾಕ್ಟ್ಲಿ ಇನ್ ಹಿಸ್ ಹ್ಯಾಂಡ್ ವಿಚ್ ಥ್ರೂ ಇಟ್ ಅಪ್.
ಹಾಗೆ ಆ ಹ್ಯಾಂಡ್ಗೆ ಒಂದು ವಾಪಸ್ ಬೀಳುತ್ತೆ. ಇದು ಸಿಂಪಲ್ ಅಪ್ಲಿಕೇಶನ್ ಆಫ್ ವಾಟ್ ದಿ ಇನರ್ಷಿಯಾ ಕಾನ್ಸೆಪ್ಟ್ಸ್. Lead next one, students. A bird weighing 2 kg and is inside a closed cage of 1 kg. If it starts flying, then what is the weight of the bird and the cage? See, you think of the situation. Nodi, there is a spring balance, right? The spring balance in the you have suspended a cage, right, with a parrot inside, right? A bird is sitting inside. What is the balance reading or weight observed here? That is say, ನೋಡಿ initially ಏನದು weight of the bird 2 kg, cage, weight of the bird 1 kg. What is total weight? 3 kg. When it starts flying, as it is a closed cage, when it starts flying, ಫ್ಲೈ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ನೋಡಿ ಕೇಜ್ ಹೀಗಿದೆ. ವೆನ್ ಇಟ್ ಸ್ಟಾರ್ಟ್ಸ್ ಫ್ಲೈಯಿಂಗ್, ಇಟ್ ಇಸ್ ಔಟ್ಸೈಡ್, ನಾಟ್ ಸಿಟ್ಟಿಂಗ್, ಇಟ್ ಇಸ್ ನಾಟ್ ಸಿಟ್ಟಿಂಗ್ ಆನ್ ಅ ಸಪೋರ್ಟ್ ಇನ್ಸೈಡ್ ದಿ ಕೇಜ್, ಇಟ್ ಇಸ್ ಫ್ಲೈಯಿಂಗ್, ಬರ್ಡ್ ಈಸ್ ಫ್ಲೈಯಿಂಗ್, ರೈಟ್? ಫ್ಲೈ ಮಾಡುವಾಗ ಇಟ್ ಪುಷಸ್ ಏರ್ ಡೌನ್. ವೆನ್ ಇಟ್ ಈಸ್ ಪುಷಿಂಗ್ ಏರ್ ಡೌನ್, ಸೇಮ್ ವೇಟ್ ಈಸ್ ಫಾಲಿಂಗ್ ಓವರ್ ದಿ ಫ್ಲೋರ್, ರಿಮೆಂಬರ್, ಫ್ಲೋರ್ ಆಫ್ ದಿ ಕೇಜ್. ಹಾಗಾಗಿ ಕೇಜ್ ಮೇಲೆ ಎಷ್ಟು ವೆಯ್ಟ್ ಇದೆ, ಈಗ ಪ್ಯಾರೆಟ್ ಸಿಟ್ಟಿಂಗ್ ಪೊಸಿಷನ್ಲಿದ್ದಾಗ ಎಷ್ಟಿದೆಯೋ ಅಷ್ಟೇ ಇದೆ. ಹಾಗಾಗಿ ರೀಡಿಂಗ್ ರಿಮೇನ್ಸ್ ದಿ ಸೇಮ್, ಡಸಂಟ್ ಚೇಂಜ್. ಏರ್ಲಿರಬೇಕು ಅಂದ್ರೂ ಇಟ್ ಹ್ಯಾಸ್ ಟು ಕಂಟಿನ್ಯೂಸ್ಲಿ ಪುಷ್ ದಿ ಏರ್ ಡೌನ್, ಅದರ್ವೈಸ್ ಫ್ಲೈ ಆಗಲ್ಲ ಅದು. ಹಾಗಾಗಿ ವೆನ್ ಇಟ್ ಈಸ್ ಫ್ಲೈಯಿಂಗ್, pushes air down, that's why that push is exerted over the floor of the cage and that is converted into force. Force remains the same, equal to 2 kg plus 1 kg, 3 kg. It's a simple concept. It's actually action reaction idea. So option C remains 3 kg, right? Now I'll read one more. What is that? A particle is moving with a constant speed along a straight line path. The force is not required. Force is not required to. ಇದು ಅಗೈನ್ ಕಾನ್ಸೆಪ್ಟ್ ಆಫ್ ಇನರ್ಷಿಯಾ. ಫೋರ್ಸ್ ಏನಕ್ಕೆ ಬೇಕು? ಫೋರ್ಸ್ ಇಸ್ ರಿಕ್ವೈರ್ಡ್ ಟು ಚೇಂಜ್ ದಿ ಸ್ಟೇಟ್. ರೆಸ್ಟ್ ಆಗಿದ್ರೆ ಮೂವ್ ಮಾಡಲಿಕ್ಕೆ, ಮೂವ್ ಆಗ್ತಾ ಇದ್ರೆ ರೆಸ್ಟಿಗೆ ಬರಲಿಕ್ಕೆ, ಆ್ಯಂಡ್ ಟು ಚೇಂಜ್ ಡೈರೆಕ್ಷನ್. ಸಿನ್ಸ್ ದಿ ಬಾಡಿ ಈಸ್ ಮೂವಿಂಗ್ ಅಲಾಂಗ್ ಅ ಸ್ಟ್ರೇಟ್ ಲೈನ್, ಇಫ್ ದೆರ್ ಇಸ್ ನೋ ಫೋರ್ಸ್, ಕಂಟಿನ್ಯೂಸ್ ಟು ಮೂವ್ ಇನ್ ದಿ ಸೇಮ್ ಡೈರೆಕ್ಷನ್, ಸೇಮ್ ಸ್ಪೀಡ್. ದಟ್ಸ್ ವೈ ನೋಡಿ ಇಲ್ಲಿ ಆಪ್ಷನ್ ಏನು ಹೇಳ್ತಾರೆ ಈ ಕ್ವೆಶನಲ್ಲಿ, ಇನ್ಕ್ರೀಸ್ ಇಸ್ ಸ್ಪೀಡ್. ಫೋರ್ಸ್ ಇಸ್ ನಾಟ್ ರಿಕ್ವೈರ್ಡ್ ಟು ಇನ್ಕ್ರೀಸ್ ಸ್ಪೀಡ್ ಆರ್ ಡಿಕ್ರೀಸ್ ಇಸ್ ಮೊಮೆಂಟಮ್, ಚೇಂಜ್ ಇನ್ ಡೈರೆಕ್ಷನ್. ನೋಡಿ, ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಸ್ಪೀಡ್, ಚೇಂಜ್ ಇನ್ ಮೊಮೆಂಟಮ್ ಮೀನ್ಸ್ ಚೇಂಜ್ ಇನ್ ವೆಲಾಸಿಟಿ. ಹಿಯರ್ ವೆಲಾಸಿಟಿ ಮೀನ್ಸ್ ಡೈರೆಕ್ಷನ್ ಆ್ಯಂಡ್ ಸ್ಪೀಡ್. ಇವೆಲ್ಲ ಚೇಂಜ್ ಆಗಬೇಕಂದ್ರೆ ಫೋರ್ಸ್ ಬೇಕೇ ಬೇಕು. ನೋ ಫೋರ್ಸ್, ನೋ ಚೇಂಜ್ ಇನ್ ಸ್ಟೇಟ್. ಹಾಗಾಗಿ ಫೋರ್ಸ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದಾಗ ನೀವೇನು ಹೇಳಬೇಕು? ಕೀಪ್ ದಿ ಬಾಡಿ ಮೂವಿಂಗ್ ಇನ್ ಯೂನಿಫಾರ್ಮ್ ವೆಲಾಸಿಟಿ, ನೋ ಚೇಂಜ್ ಇನ್ ಡೈರೆಕ್ಷನ್, ನೋ ಚೇಂಜ್ ಇನ್ ಸ್ಪೀಡ್ ಇದ್ದಾಗ ನೋ ಫೋರ್ಸ್. ದಟ್ಸ್ ವೈ ಯು ಗೋ ಟು ಆಪ್ಷನ್ ಡಿ. ದಿಸ್ ಈಸ್ ಆಲ್ಸೋ yet another application of inertia. Yes, children. Sixth one, if a bullet of mass 5 gram is moving with a velocity 100 meter per second, penetrates a wooden block up to 6 centimeters, then the average force imposed by the bullet on the block is, yes, to average force. Whenever they talk about force, suddenly thing comes in our mind is second law, right? Are you familiar with second law? Yes, you must be, because second law ಗೊತ್ತಿಲ್ಲ ಅಂದರೆ ನೀವು ಫಿಸಿಕ್ಸ್ ನೋಡೇ ಇಲ್ಲ. ಯು ನೋ ಸೆಕೆಂಡ್ ಲಾ, ದಟ್ ಈಸ್ ಎಫ್ ದಟ್ ಈಕ್ವಲ್ ಟು ma. ಹೌ ಡು ಯು ಮೆಜರ್ ಫೋರ್ಸ್? ಆಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಆಕ್ಸಲರೇಷನ್, ದಟ್ ಈಸ್ ನ್ಯೂಟನ್ಸ್ ಸೆಕೆಂಡ್ ಲಾ. See, he gives mass as 5 gram and he gives initial velocity 100 meter, and after penetrating 6 centimeter it comes to rest. So here mass m is 5 gram, 5 10 power minus 3 kg, and initial velocity 100 meter per second, and is brought to rest while it covers a distance 6 centimeters. You write 6 centimeters into meters. How do you write? 6 10 power minus 2 meters. So mass given, but you don't know acceleration. How do you find acceleration? Illi comes to rest. Rest implies final velocity is 0. You know velocity and distance. So which relation you go for? Nodi, in your laws of motion along a straight line equations, rotor relation v square that equal to u square plus 2as, correct? ಇಲ್ಲಿ ಯಾವ ರಿಲೇಷನ್ ಯೂಸ್ ಮಾಡಬೇಕು ಅದು ಸಿಚುವೇಶನ್. ಫಸ್ಟ್ ಯು ಲಿಸ್ಟ್ ಔಟ್ ಗಿವನ್. ಐ ಹ್ಯಾವ್ ಲಿಸ್ಟೆಡ್ ಔಟ್ ಗಿವನ್
mass, initial velocity, final velocity and distance. I need acceleration to find force. Acceleration ಬೇಕು ಅಂದರೆ acceleration which is connected to velocities and distance ನೋಡಿ relation. So I solve for A, v square minus u square divided by 2s. I directly use this formula there, m times in bracket A v squared minus u squared divided by 2s, and the value of m 5 10 power minus 3, and the value of initial velocity 100 meter square, and initial final velocity is 0, time distance covered is 6 centimeters 10 power minus 2 meters. Now if you solve this, we are getting a value f that equal to 5 10 to the power minus 3 square it minus sign is 100 is 10 power plus 2. This is 10 power plus 2. This can be written 10 power plus 2 whole square. That is plus 4 square ಮಾಡಿದಾಗ. So 6 2s are 12, 10 to the power minus 2. And the total value f that equal to 5 divided by 12 times, you solve the power, this comes to numerator, becomes minus plus 2 plus 2 plus 4 plus 6 plus 6 minus 3 plus 2. So the value is 5000 actually. 5000 divided by plus 3. 5000 divided by 12. So the value comes nearly 5 4s are 12 4s are 48. So it comes around 417 Newton. This is how you solve. The way we applied the relations, you follow that. You remember this part. Force implies mass times acceleration. What is acceleration? There is v square minus u square by 2as. That's all. Values will be different. Values change, but the method procedure remains the same. You practice the procedure. Children, next we'll see 7th problem onwards. Some problems related to lift. For lift problem, you have to use second law of motion. Basic relation involved is second law. Now let's first of all recall what is second law. Second law of motion states force F that equal to mass times acceleration. Most of the times what do you think? Force means one force, not one force always. Many times more than one force is involved. So the number of forces acting on a body, we write normally net force equals mass times acceleration. That's very, very important. Now if you come to now from here onwards, we will see various situations in which more than one force is involved. ಅದರಲ್ಲಿ ಫಸ್ಟ್ ಕೇಸ್ ನಾವು ಮಾಡ್ತಾ ಇರೋದು ಮೋರ್ ದೆನ್ ಒನ್ ಫೋರ್ಸ್, ಅದರಲ್ಲಿ ನೆಟ್ ಫೋರ್ಸ್ ಬರೆಯೋದು ಹೇಗೆ, ಆ್ಯಂಡ್ ಹೌ ಟು ಫೈಂಡ್ ಆರ್ ರೈಟ್ ಈಕ್ವೇಷನ್ಸ್ ಆಫ್ ಮೋಷನ್, ಆ್ಯಂಡ್ ಹೌ ಟು ಸಾಲ್ವ್ ದೆಮ್ to find the quantity whatever you want to or supposed to. ಈಗ acceleration ಕಂಡುಹಿಡಿಯಬೇಕು. How do you write equations of motion for a particular situation and solve for it? Or if you want to find one of the forces in the system and write the equations of motion, solve them, find the required force or mass, like that. So one example is a lift problem. Here there will be three cases normally. First one, lift at rest. When lift is at rest or moving, rest ಆಗಿರ್ಬೋದು ಇಲ್ಲ ಮೂವಿಂಗ್ with uniform velocity, ಯೂನಿಫಾರ್ಮ್ ವೆಲಾಸಿಟಿನಲ್ಲೇ ಮೂವ್ ಆಗಲಿ ಇಲ್ಲ ರೆಸ್ಟಲ್ಲೇ ಇರಲಿ, ಆವಾಗ ಆಕ್ಸಲರೇಷನ್ ಇಸ್ ಝೀರೋ. ಇನ್ ದಿಸ್ ಕೇಸ್ ಆಕ್ಸಲರೇಷನ್ ಝೀರೋ implies there is no net force. So you think of the situation, this is the cabin of the lift is being taken up or down by a cable. ಸೊ ನೀವು ಒಂದು ವೇಯಿಂಗ್ ಬ್ಯಾಲೆನ್ಸ್ ಮೇಲೆ ಸ್ಟ್ಯಾಂಡಿಂಗ್ ಅಂತ ಇಟ್ಕೊಳ್ಳಿ ಇನ್ ಆ ಲಿಫ್ಟ್. ಸೊ ವಾಟ್ ಈಸ್ ದಿ ವೆಯ್ಟ್? ಯುವರ್ ವೆಯ್ಟ್ ಈಸ್ ಆ್ಯಕ್ಚುಲಿ ದಿ ಫೋರ್ಸ್ ಎಕ್ಸರ್ಟೆಡ್ ಬೈ ಯು ಆನ್ ದಿ ವೇಯಿಂಗ್ ಬ್ಯಾಲೆನ್ಸ್. ವಾಟ್ ಫಿಸಿಕ್ಸ್ ಸೇಸ್ ನೋಡಿ, ದಿಸ್ ಈಸ್ ಬ್ಯಾಲೆನ್ಸ್ ಸರ್ಫೇಸ್. ಯು ಆರ್ ಸ್ಟ್ಯಾಂಡಿಂಗ್ ಆನ್ ದಿ ಲಿಫ್ಟ್ ಲೈಕ್ ದಿಸ್. You experience a gravitational force down, so your weight is mg, always acts down, and that force being applied on the surface. New surface ಮೇಲೆ ಇದ್ದೀರಾ ಅಂದರೆ you are applying force on the surface of the balance. So balance applies the same force up. That is called reaction. Sometimes you write R or N, you can write whichever you want. ಅಲ್ಲಿಗೆ is an example for contact force. Recall our discussion, regular contact force ಅಂತ ನಾವು ಸ್ಟಡಿ ಮಾಡ್ತೀವಿ. What is contact force? The force that arises between two bodies in contact. ನೋಡಿ ಇಲ್ಲಿ ಬ್ಯಾಲೆನ್ಸ್ ಸರ್ಫೇಸ್ is in contact with the man.
Man experiencing gravitational force down, which means he is exerting force down, which is a result of gravitational pull on the balance. ಅಷ್ಟೇ ಫೋರ್ಸ್ನ ಬ್ಯಾಲೆನ್ಸ್ ಸರ್ಫೇಸ್ ಪುಷಿಂಗ್ ಹಿಮ್ ಅಪ್ ಆರ್ ಅಪ್ಲೈಯಿಂಗ್ ಫೋರ್ಸ್ ಅಪ್. ಸೊ ದೆರ್ ಇಸ್ ನೋ ನೆಟ್ ಫೋರ್ಸ್. ವಾಟ್ ಈಸ್ ಅವರ್ ನ್ಯೂಟನ್ಸ್ ಲಾ? ನೆಟ್ ಫೋರ್ಸ್ ಈಕ್ವಲ್ಸ್ ಮಾಸ್ ಟೈಮ್ಸ್ ಆಕ್ಸಲರೇಷನ್. What is net force? Since the forces are opposite 180 degree, the resultant force is difference between the two. What is that? Maybe R minus mg or mg minus r, whichever you want first you can take. So that is mass times what is acceleration? 0. So the right side term 0. So r minus mg 0 implies what? R equal to mg, that is equal to weight of the body. So what is the reading in the balance? Your actual weight. Whether lift moves with uniform velocity or lift is at rest, your weight will not change. Whatever the weight you feel due to gravitational force, same is applied on the balance. That is shown in the balance reading. That's all. And one more point you remember, students. What is that? While finding net force when two forces acting, resultant R is given by root of p squared plus q squared plus 2pq cos theta. Where did you use this relation? First year, that is previous chapter, motion in a plane. Here, since the forces are in the opposite direction, theta is 180 degree, which implies cos 180 minus 1. You put that minus 1 here, it will be a plus b whole square formula, p square plus q square minus 2pq. So which will be root of p minus q whole square. So that is p minus q. P is r and q is mg. That's why r minus mg when the forces are in the opposite direction. When they are in the same direction, just add. Because when they are same direction, theta will be 0 degree. What is cos 0? 1. So it will be of the form p square plus q square plus 2pq. So it will be of the form p plus q whole square. So resultant is p plus q. So this you have learnt in previous chapter. Just a reminder, that's it. Now we'll move on to the second case, my dear students. Second case is lift. I have explained this in Sunday's class, right? Lift moving up. Next case, moving up with an acceleration, a, let us suppose a. How do you find acceleration? You have to apply laws of motion equation and write equations of motion. See the same situation. This cable is pulling it up, but you are feeling force due to the surface here. Lift is being pulled up by a rope. Directly, rope is not applying force on you. It is indirectly applying a force on you. How? A lift is being pulled up by the rope. So rope applies force on the lift, and lift in turn apply a force on you. What is the situation? You are standing here on a balance. ನೋಡಿ, ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ಹೇಗೆ you are standing here. ನೋಡಿ, here also there are two forces. One, the normal force up always, only two forces. Whatever you learned, the same forces here. The other one, gravitational force down, mg. Only two forces. But here there is no balance. They are not at equilibrium. Because since the lift is moving up with an acceleration, R must be more, right? Here the upward force R must be greater than downward force mg. Why? If it is moving up with an acceleration. So what is net force? Very simple. Upward force minus downward force. Why minus? I explained you here, right? Now, what's our second law? Our second law states or says that net force, mass, nodi, R minus mg equals mass times acceleration. You take these terms to the right. Net force you can write n or r, any. So R that equal to mg plus ma. And that R is m times g plus a. What is this R? This R is apparent weight. This is the apparent weight. ಏನು ರಿಯಾಕ್ಷನ್ ಇದೆಯೋ ಅದು ಆ ಬ್ಯಾಲೆನ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದು ಅಂದರೆ ವೆನ್ ಯು ಸ್ಟಾರ್ಟ್ ಮೂವಿಂಗ್ ಅಪ್ ಇನ್ ಅ ಲಿಫ್ಟ್, ಯು ಫೀಲ್ ಆಸ್ ಇಫ್ ಸಂಬಡಿ ಪ್ರೆಸ್ಸಿಂಗ್ ಯು ಅಗೇನ್ಸ್ಟ್ ದಿ ವಾಲ್. ನೀವು ಮೇಲೆ ಹೋಗ್ತಿದ್ದಾಗನೇ ನಿಮಗೆ ಫೋರ್ಸ್ ಫೀಲ್ ಆಗಿ ಶುರು ಆಗುತ್ತೆ, ಎಕ್ಸ್ಟ್ರಾ ಫೋರ್ಸ್. ಡೌನ್, ರಿಯಾಕ್ಷನ್ ಇಸ್ ಡೌನ್. ವೆನ್ ಲಿಫ್ಟ್ ಪುಷಸ್ ಯು ಅಪ್, ಯು ಪುಷ್ ದಿ ಲಿಫ್ಟ್ ಡೌನ್. ಆ್ಯಕ್ಷನ್, ರಿಯಾಕ್ಷನ್. ನೋಡಿ, ಆ್ಯಕ್ಷನ್ ಯಾವುದು? ಆ್ಯಕ್ಷನ್ ಈಸ್ ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ಲಿಫ್ಟ್ ಅಪ್.
ಅದಕ್ಕೆ ರಿಯಾಕ್ಷನ್ ಕೆಳಗೆ ಆ್ಯಕ್ಟ್ ಆಗುತ್ತೆ. ಈಗ ರಿಯಾಕ್ಷನ್ ಕೆಳಗಡೆ ಲಿಫ್ಟ್ ಸರ್ಫೇಸ್ ನಿಮ್ಮನ್ನು ಮೇಲೆ ಪುಷ್ ಮಾಡಿದ್ರೆ ಅಷ್ಟೇ ಫೋರ್ಸ್ ಕೆಳಗಡೆ ಆ್ಯಕ್ಟ್ ಆಗುತ್ತೆ. ಹಾಗಾಗಿ ಯು ಆರ್ ಆ್ಯಡಿಂಗ್ ದಿ ಟೂ ಫೋರ್ಸಸ್. ನೋಡಿ ಇಲ್ಲಿ ಎಮ್ ಜಿ ಯುವರ್ ವೆಯ್ಟ್ ಗ್ರಾವಿಟೇಷನಲ್ ಪುಲ್, ಎಮ್ ಎ ರಿಯಾಕ್ಷನ್ ಟು ವಾಟ್ ಇಸ್ ಎಮ್ ಎ? It is reaction to the force exerted by the lift surface. So this is apparent weight. Let us denote by W dash. The W dash is now M into G plus A. So you just get it by heart, my dear students. When lift is moving up, apparent weight formula is G plus A. Whenever we ask, you have to use this relation and solve. And not only lift, problems, similar type of problems to the lift problem, the same is used. We have an example for this. Apart from lift, when a monkey, ಈಗ ಇನ್ನೊಂದು ಪ್ರಾಬ್ಲಮ್ ಇದೆ, ಇಲ್ಲೇ ಬರುತ್ತದೆ. When a monkey is climbing up, holding a rope, ಅಲ್ಲ ಅಪ್ ರೋ, ಆವಾಗ ನೀವು ಇದೇ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀರ. ಏನು ಹೇಳಿ? ಮಂಕಿ ಕ್ಲೈಂಬಿಂಗ್ ಅಪ್ ಅ ರೋಪ್ ಆ್ಯಂಡ್ ಇಟ್ ಎಕ್ಸರ್ಟ್ಸ್ ಅ ಫೋರ್ಸ್ ಡೌನ್. ಆವಾಗ ವಾಟ್ ಈಸ್ ದಿ ಅಪೆರೆಂಟ್ ವೇಟ್ ಎಕ್ಸರ್ಟೆಡ್ ಆನ್ ದಿ ರೋಪ್ ಆಫ್ ದಿ rope by the monkey, or what is the braking strength, something like that we'll learn. Totally, when lift is moving up with an acceleration, up ಅನ್ನೋದು ಇಂಪಾರ್ಟೆಂಟು. ಇದು ಲುಕ್ಸ್ ಸಮ್ಟೈಮ್ಸ್ ಸ್ಟ್ರೇಂಜ್, ನಿಮಗೆ ಹೊಸದಾಗಿ ಕಲಿಯೋರಿಗೆ ಇದೆಲ್ಲ ಏನು ಅಂತ ಅನಿಸುತ್ತೆ, ಬಟ್ ನೀವು ಹೇಳೋದು ಕರೆಕ್ಟಾಗಿ ಫಾಲೋ ಮಾಡಿ ಆ್ಯಂಡ್ ಯು ಗೆಟ್ ಇಟ್ ಬೈ ಆರ್. ಮೇಲೆ ಹೋಗ್ತಾ ಇದ್ದರೆ ಲಿಫ್ಟು ವಿತ್ ಅನ್ ಆಕ್ಸಲರೇಷನ್, ನೀವು ಎಕ್ಸ್ಟ್ರಾ ವೆಯ್ಟ್ನ ಕೆಳಗಡೆ ಫೀಲ್ ಮಾಡ್ತೀರಾ. ವಾಟ್ ಇಸ್ ದಟ್ ಎಕ್ಸ್ಟ್ರಾ ವೆಯ್ಟ್? ಎಮ್ ಎ. When lift pushes you up, you press the lift with the same force. That is the extra force felt. ಅದು ಬ್ಯಾಲೆನ್ಸ್ ಮೇಲೆ ನಿಂತಿದ್ರೆ ಬ್ಯಾಲೆನ್ಸಲ್ಲಿ ಗೊತ್ತಾಗುತ್ತದು. When you are weighing say 50 kg, when lift starts moving, the weight will be more than 50, 52, 53, something like that. It will be increasing because you will be pressing the surface of the weighing balance because you are being pushed up by the lift surface. ನೋಡೋದನ್ನು ನಾವು ರೀಡಿಂಗಾಗಿ ನೋಡ್ತೀವಿ. ದಟ್ ಈಸ್ ಅಪೆರೆಂಟ್ ವೆಯ್ಟ್. ಆ್ಯಂಡ್ ದಿ ಥರ್ಡ್ ಒನ್ ಜಸ್ಟ್ ಆಪೋಸಿಟ್, ಲಿಫ್ಟ್ ಮೂವಿಂಗ್ ಡೌನ್ with an acceleration, moving down with an acceleration A, let us suppose. See, this is the lift, right? Lift ಹೀಗಿದೆ. This is the rope. ನೋಡಿ, lift, it is pushing the or lowering the lift with an acceleration here. Lowering ಅಂದರೆ ಬಿಡ್ತಾ ಇದೆ, ಲೂಸ್ ಬಿಡ್ತಾ ಇದೆ ಇಲ್ಲಿ. ಇಟ್ಸ್ ಲೂಸ್ನಿಂಗ್ ದಿ ಸ್ಟ್ರಿಂಗ್. ಈ ಸ್ಟ್ರಿಂಗ್ನ ಲೂಸ್ ಮಾಡುವಾಗ ಇಟ್ ಈಸ್ ಕಮಿಂಗ್ ಡೌನ್. ಯು ಆರ್ ಸ್ಟ್ಯಾಂಡಿಂಗ್ ಆನ್ ಅ ವೇಯಿಂಗ್ ಮೆಷಿನ್. ಇನಿಷಿಯಲಿ ನಿಮ್ಮ ವೆಯ್ಟ್ ಡೌನ್, ದಟ್ ಈಸ್ ವೆಯ್ಟ್ ಡಬ್ಲ್ಯೂ ಎಮ್ ಜಿ, ಆ್ಯಂಡ್ ರಿಯಾಕ್ಷನ್ ಆ್ಯಕ್ಟಿಂಗ್ ಅಪ್, ದಟ್ ಈಸ್ ಆರ್, ರೈಟ್? ಈಗ ಇಲ್ಲಿ ಸಿನ್ಸ್ ಇಟ್ ಈಸ್ ಮೂವಿಂಗ್ ಡೌನ್ ವಿತ್ ಅನ್ ಆಕ್ಸಲರೇಷನ್, downward force mg, w equal to mg must be greater than the upward force r. So what is net force? Net force is downward force minus upward force. Previously what did we do? Their upward force r greater than downward force mg. What is the formula for net force? Mass times acceleration, second law. So mg minus r, that equal to ma. So what is r? R is mg minus ma. You just take this to the right side and this to left side. And what is final value? M times g minus a. Just you get it, this relation by r. When lift is moving down, the apparent weight, r is apparent weight denoted by w dash. Therefore w dash is apparent weight m into g minus a. Just you get it by heart. When lift is moving down, g minus a. When lift is moving up, it is g plus a. Now using these ideas, moving up g plus a, moving down g minus a, we'll see first one under this area. Seventh problem, let's read seventh one. See, a coin is dropped in a lift. It takes time t1 to reach the floor when the lift is stationary. It takes a time T2 when lift is moving up with a constant acceleration. Let us suppose that acceleration A. What is T1? When it is moving with zero acceleration. Andre, you think of this is a lift cabin. You are doing a small experiment. What is that experiment? This case 1. Case 1 ನಲ್ಲಿ
You drop a coin from here. When coin is dropped here, it falls to the surface of the lift, covering a distance s h. Why h? Height. What is the acceleration? Since there is gravitational force, starts falling down with an acceleration g. Here both displacement and acceleration negative. I told you, sign convention, motion along a straight line chapter. Now using the relation s that equal to ut plus half at square, you can write a relation for time. Here, since it is dropped, what is initial velocity? 0. I told you, when it is dropped, use 0. So this term gone, 0 plus half into minus g t squared, minus common cancels. You solve for t squared is t1 square actually, t1 square. Take this to right hand denominator, 2h divided by g. That's all. So what is t1? T1 is root of 2h by g, right? 2h by g. This is about the time taken to fall to the floor when come on, when lift is stationary. That is, acceleration of the lift is 0. The second case, when it is falling down with an acceleration, lift is moving up with an acceleration. When lift is moving up with an acceleration, net acceleration of the system is not just g, it is g plus a down, because it is moving up. It appears to be moving down with the same acceleration. For example, ಈಗ there is a tree standing, tree ಇದೆ ಹೀಗೆ. You are running with a acceleration a. ಆವಾಗ ನೀವು ಟ್ರೀ ನೋಡಿದ್ರೆ ಟ್ರೀ ಅಪಿಯರ್ಸ್ ಟು ಬಿ ರನ್ನಿಂಗ್ ಬ್ಯಾಕ್, ರೈಟ್, ವಿತ್ ಸೇಮ್ acceleration. ಫಾರ್ ಯು, ಟ್ರೀ ಈಸ್ ರನ್ನಿಂಗ್ ಬ್ಯಾಕ್. ಫಾರ್ ಅ ಪರ್ಸನ್ ಸ್ಟ್ಯಾಂಡಿಂಗ್ ಬಿಸೈಡ್ಸ್ ಟ್ರೀ, ಪಕ್ಕದಲ್ಲೇ ನಿಂತಿಯಾನೆ ಟ್ರೀ ಪಕ್ಕದಲ್ಲಿ, ಇಲ್ಲ ಟ್ರೀಗೇನೆ, ಯು ಆರ್ ರನ್ನಿಂಗ್ ಫಾರ್ವರ್ಡ್ ವಿತ್ ಅನ್ acceleration a. But for you, tree is running backwards with an acceleration. Similar story, when the lift moves up with an acceleration a, the coin gains the same acceleration down. In addition to a, there is another acceleration. What is that? Lift acceleration. You understand this concept and the trick. It's very, very important. Again, it has been dropped, means initial velocity is 0. What is the distance covered? Height. Illuno s minus h, acceleration minus a minus g. So if you use the same relation, ut plus half at square, here displacement same, initial velocity 0, and half into, instead of a you write a plus g minus of I write here t2 squared, minus cancels. So if you solve for t2 square, you cross multiply 2h divided by a plus g. What is the difference? Can you notice the difference? t2 numerator same as t1, but a plus g denominator. ಅಲ್ಲಿಗೆ ನೋಡಿ, from the two equations, what did you conclude, or what do you conclude? t1 proportional to root g, 1 by root g, and t2 proportional to 1 over root of a plus g. Simple mathematics, you can easily understand or explain. What is that? In the denominator, more for a quantity, numerator must be less. ನೋಡಿ, since root of g plus a is greater than root of g, right? ಅಲ್ವಾ? ಸಿಂಪಲ್ ಕಾಮನ್ ಸೆನ್ಸ್ ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಇಂಪ್ಲೈಸ್ t1 ಮಸ್ಟ್ ಬಿ ಗ್ರೇಟರ್ ದ್ಯಾನ್ t2. ರೂಟ್ ಜಿಗೆ t1, ರೂಟ್ ಜಿ ಪ್ಲಸ್ ಎಗೆ t2, ರೂಟ್ ಆಫ್ ಜಿ ಪ್ಲಸ್ ಎ ಮೋರ್ ದೆನ್ ರೂಟ್ ಜಿ ಆಗಿರೋದ್ರಿಂದ t1 ಗ್ರೇಟರ್ ದೆನ್ t2. ಲೈಕ್ ದಿಸ್ ಯು ಅಂಡರ್ಸ್ಟ್ಯಾಂಡ್. ಹಿಯರ್ ಇಸ್ ಜಸ್ಟ್ ನಾಟ್ ಅ ಪ್ರಾಬ್ಲಮ್, is a complete revision of the equation that you used in the equations of motion in a straight lines. Very similar approach we did. ಅದು ಬೇರೆ ಪರ್ಪಸ್ಗೆ, ಇಲ್ಲಿ ಬೇರೆ ಪರ್ಪಸ್ಗೆ. ನೋಡಿ ಯಾವ ಥರ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ರಿಲೇಷನ್ಸ್ ಇಲ್ಲಿ ಯೂಸ್ ಆಗಿದೆ. ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ application of relations of one chapter in another chapter. This relation of third chapter used in fifth chapter for different context. ನೋಡಿ ಅಲ್ಲಿಗೆ ಒನ್ ಪ್ರಾಬ್ಲಮ್ ಇಫ್ ಯು ಪ್ರಾಕ್ಟೀಸ್, ಅದನ್ನು ಹಾಗೆ ಮೈಂಡ್ ಇಟ್ಕೊಂಡು ನೆಕ್ಸ್ಟಿಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಬೇಕು. ಅಷ್ಟು ಯು ಹ್ಯಾವ್ ಟು ಬಿ ಫೆಮಿಲಿಯರ್ ವಿತ್ ದಿ ರಿಲೇಷನ್ಸ್. ಪ್ರಾಕ್ಟೀಸ್ ಮಾಡ್ತಾ ಯು ವಿಲ್ ಬಿ ವೆರಿ ಫೆಮಿಲಿಯರ್. ಯು ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ನೆಕ್ಸ್ಟ್ ವಿಲ್ ಮೂವ್ ಆನ್ ವಿತ್ ಒನ್ ಮೋರ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಟ್ ಈಸ್ 8th one. ಲೆಟ್ಸ್ ಸಿ. ಇದು ಸ್ವಲ್ಪ ಲಿಫ್ಟು ರಿಲೇಟೆಡ್, ಸ್ವಲ್ಪ ಇದನ್ನು ಸಾಲ್ವ್ ಮಾಡ್ಬೋಣ, ಆಮೇಲೆ ಮುಂದಕ್ಕೆ ನೋಡೋಣ. 9th one.
The apparent weight of a body when it's traveling upwards with an acceleration 2 meter per second square. See, body mass not given, but moving up, that's very important, upwards with an acceleration 2 meter per second square. What is mass? 10 kg. What will be the apparent weight? As I told you, what is apparent weight when the lift moves up? M into G plus A. Very simple application. He is not giving the value of G. Normally 9.8. Usually CET classes we use 10, but let's use 9.8 only because I sensed in the beginning itself when I read the problem. ಆಪ್ಷನ್ಗಳಲ್ಲಿ 9.8 ಯೂಸ್ ಸೆಟ್ ಮಾಡಿದ್ದಾರೆ ಆ್ಯಂಡ್ ಮಾಸ್ ಇಸ್ 10. ಸೊ 9.8 plus 2 is 11.8. The answer is 118 Newton. That's it. See? So the option must be D. One more. Lift problem only. A man weighs 80 kg. Weight of the man is 80. Stands on a weighing scale of the lift, moving upwards again with uniform acceleration. When it is moving up with an acceleration 5 meter per second square, same problem, apparent weight m into G plus A. What is m here? 80. What is G? 10. He says here 10. Take 10 ಅಂತ ಹೇಳ್ತಾರೆ, ನಿಯರ್ಲಿ 9.8. 5. ಇಲ್ಲಿ ನೋಡಿ 80 times 15, that is 15 8s are 120, 1200 Newton. That means total weight observed in the weighing balance is 120 Newton. Bit more exercise. Down ಇದ್ರೆ ಏನು ಮಾಡ್ತಾ ಇದೆ? You would do 10 minus 5, 10 minus 5, G minus A. Down ಇದ್ರೆ. Now I'll see one more. That's why I told you monkey problem here. Same monkey problem. You will come to monkey problem now. Okay, children, we will see the problem. A monkey of mass 20 kg is holding a vertical rope. The rope will not break if the mass is 25 kg. Mass of 25 kg is suspended from it, but will break if the mass exceeds 25 kg. A bit beyond 25 applied, it breaks. What is the minimum acceleration with which monkey can climb up the rope? Andre, there is a rope here. That rope has a breaking strength. What is breaking strength? One certain force na ನೀವು weight load na 25 kg it withstands, right? It withstands. But if I apply a force which is bit more than 25, slightly more than 25, it breaks. ಕಟ್ಟಾಗಿ ಹೋಗ್ಬಿಡುತ್ತೆ. It breaks into two, right? It breaks and it starts falling down. That's the idea he says, right? Now the point is, a monkey is climbing up such a rope which has breaking strength 25 kg. 25 kg ಗೆ ಎಷ್ಟು ನ್ಯೂಟನ್ ಫೋರ್ಸ್ ಆಗುತ್ತೆ? What is the mass of the monkey and what is the weight applied by the monkey when it hangs down? ಅದು ಈಗ ಸಿನ್ಸ್ ದಿ ಮಾಸ್ ಆಫ್ ದಿ ಮಂಕಿ ಬರೀತೀನಿ. ವಾಟ್ ಇಸ್ ದಟ್? 20 kg. ಆ್ಯಂಡ್ ಬ್ರೇಕಿಂಗ್ ಹಾಗಾದರೆ ವಾಟ್ ಈಸ್ ವೆಯ್ಟ್ ಆಫ್ ಮಂಕಿ 20 times, actually what do you write? Mass here m into G, weight of monkey Wm, that is mm into G. Is 20 into G. 10, he says take 10. 200 Newton. 200 Newton will be the force applied when monkey holds the rope hold ಮಾಡಿದಾಗ ಅಷ್ಟು ಅಪ್ಲೈ ಆಗುತ್ತೆ. Now instead of weight, I use a monkey here. Monkey is climbing up a rope. ನೋಡಿ monkey ಇಲ್ಲಿದೆ. This is the monkey. What is the weight of the monkey? 200 Newton. That much force will be applied. But when it starts climbing up, it pulls the rope down. Feel that idea? Nodi, monkey is holding the rope and climbing up. It is climbing up. When it starts climbing up in an acceleration, same reaction will be applied. Force. What is the force with which the monkey moving up? ma. Same reaction is felt on the rope, that is also ma. When you
climb up a rope, we pull the rope down, right? You feel it? Feel that situation? You are climbing up a rope, you are pulling the rope down, right? Hagagi, this is the idea, when monkey climbs up, net force. What is net force? Net force is weight of the monkey plus reaction force by the monkey on the rope. What is reaction force? Always force is mass times acceleration. Acceleration of monkey is A, mass of the monkey is M. Right. Net force. Net force is, I write net force as some symbol F net. F net. Nodi, according to the problem, F net for braking strength, F net must be equal to or slightly more than mg. What is mg? M is 25 and g 10. Hagagi it is 250 Newton. From where did you get this mass? He says 25 kg is the braking strength. ಅಲ್ಲಿವರೆಗೆ ವಿಸ್ಟ್ಯಾಂಡ್ ಮಾಡೋದು, ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಆದರೆ ವಿಸ್ಟ್ಯಾಂಡ್ ಮಾಡಲ್ಲ. ಹಾಗಾದರೆ ಆ ಫೋರ್ಸ್ನ ಹಾಕಿ ನಾವು ಆಕ್ಸಲರೇಷನ್ ಕಂಡುಹಿಡಿದ್ರೆ ದಟ್ ಈಸ್ ದಿ ಮ್ಯಾಕ್ಸಿಮಮ್ ಆಕ್ಸಲರೇಷನ್. ಬಿಯಾಂಡ್ ದಟ್ ಅದು ಫಾಸ್ಟಾಗಿ ಮೂವ್ ಆಯಿತು ಅಂದರೆ ಇನ್ನೂ ಹಾರ್ಡಾಗಿ ಪುಲ್ ಮಾಡುತ್ತೆ ರೋಪ್ನ, ಬ್ರೇಕ್ ಆಗಿಬಿಡುತ್ತೆ. ಹಾಗಾಗಿ you use this value here, that is 250, and what is W? W is 200, you have found here, forgotten, see here. And M, what is M? Mass of the monkey. What is that mass? That mass of the monkey is 20 kg into A acceleration you have to find. Transfer this to left side. 20A I will write first, 250 minus 200, so A will be 250 minus 200 is 50, and A you bring it to denominator 20, it is 5 by 2, 2.5 meter per second square. The key idea is when the monkey is climbing up, it pulls the rope down. ಅಲ್ವೇ ನ್ಯಾಚುರಲ್ ಫೀಲ್ ಮಾಡಿ, ಮಂಕಿ ಮೇಲೆ ಹತ್ತಾ ಇದೆ ಅಂದರೆ ರೋಪ್ನ ಕೆಳಗೆ ಎಳೆಯೋದ್ರ ಮುಖಾಂತರ ಮೇಲಕ್ಕೆ ಹತ್ತುತ್ತೆ ಅಲ್ವೇ. ಇಟ್ ಇಸ್ ಪುಲ್ಲಿಂಗ್ ಡೌನ್ ದಿ ರೋಪ್, ಮೀನ್ ವೈಲ್ ಕ್ಲೈಂಬಿಂಗ್ ಅಪ್. ಡೌನ್ ಪುಲ್ ಮಾಡುವಾಗ ಅದು ಎಷ್ಟು ಫೋರ್ಸ್ ಅಪ್ಲೈ ಮಾಡುತ್ತೆ? ಯಾವ ಆಕ್ಸಲರೇಷನ್ ಹೋಗುತ್ತೋ ಮಾಸ್ ಟೈಮ್ಸ್ ಆಕ್ಸಲರೇಷನ್ ಇಸ್ ಫೋರ್ಸ್, MA ಫೋರ್ಸ್ನ ಅಪ್ಲೈ ಮಾಡೋದು. ಅದು ಮ್ಯಾಕ್ಸಿಮಮ್ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ಬೋದು? 250 ಅಪ್ಲೈ ಮಾಡಿದಾಗ ಎಷ್ಟು ಆಕ್ಸಲರೇಷನ್ನು? 2.5. ಅದನ್ನು ಎಕ್ಸ್ಟೆಂಡ್ ಆದರೆ ಸ್ಟ್ರಿಂಗ್ ಬ್ರೇಕ್ಸ್, ಅದರೊಳಗೆ ಇದ್ದರೆ ಸ್ಟ್ರಿಂಗ್ ಡಸಂಟ್ ಬ್ರೇಕ್. ಸೊ ದಿ ಆಪ್ಷನ್ ಈಸ್ 2.5, ರೈಟ್? Okay children, we'll move on to one more problem. Let's read the problem 8. A body of mass 2 kg is moving with a horizontal surface with an initial velocity 4 meter per second square. Initial velocity u is given and comes to rest after 2 seconds. See, while reading the problem, we have to list out given like this: initial velocity 4 meter per second and comes to rest. Rest implies always velocity 0. That is final. After moving a while, comes to rest means final velocity in a time 2 seconds. That's it. If one wants to keep the body moving with the same velocity 4 meter per second, it is coming to rest. Coming to rest ಅಂದರೆ ಏನಾಗಿದೆ? There is a deceleration. A force is being applied on the wheel. ರೋಲ್ ಆಗ್ತಿದೆ, ಇಟ್ಕೊಳ್ಳಿ, ರೋಲ್ ಆಗ್ತಾ ಇದೆ ಫಾರ್ವರ್ಡ್ ಡೈರೆಕ್ಷನ್ ವಿತ್ ಅ ವೆಲಾಸಿಟಿ 4 meter per second. As it moves due to friction, ಡಿಸಲರೇಟ್ಸ್ ಅಂದರೆ ಸ್ಪೀಡ್ ಕಮ್ಮಿ ಆಗ್ತಾ ಇಲ್ಲಿ ಬರುವಷ್ಟರಲ್ಲಿ ಫೈನಲ್ ವೆಲಾಸಿಟಿ 0. ಬಟ್ ಇಫ್ ಯು ವಾಂಟೆಡ್ ಟು ಮೂವ್ ವಿತ್ ದಿ ಸೇಮ್ ವೆಲಾಸಿಟಿ, ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಪುಷ್ ಇಟ್ ಫ್ರಮ್ ಬಿಹೈಂಡ್. ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು ಅಂದರೆ ಅದು ಡಿಸಲರೇಟ್ ಆಗಲಿಕ್ಕೆ ಎಷ್ಟು ಫೋರ್ಸ್ ಇದೆಯೋ ಅಷ್ಟು ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಡಿಸಲರೇಟಿಂಗ್ ಫೋರ್ಸ್ ಆಪೋಸಿಟ್, ಸೊ ಆ ಡೈರೆಕ್ಷನ್ನಲ್ಲಿ ಯು ಹ್ಯಾವ್ ಟು ಅಪ್ಲೈ ಫೋರ್ಸ್. ಅದಕ್ಕೆ ಆಪೋಸಿಟಾಗಿ ಫೋರ್ಸ್ ಅಪ್ಲೈ ಮಾಡಬೇಕು. Decelerating force is left, you have to apply force to right. That's it. So what is acceleration then? Use the relation V that equal to U plus AT. Only he has given UV and velocity 4 actually 4 and A into T 2 seconds. Bring this term to left side. Minus 2A that equal to 4
and A minus 4 by 2, that is minus 2 meter per second square. That is the acceleration. Okay, students, how to know which relation to use? Problem only tells you, problem ಸ್ವಲ್ಪ close analyze ಮಾಡಿ. He says, as it moves, decelerates. Decelerates ಅನ್ನೋ ವರ್ಡ್ ಇಲ್ಲ, ಬಟ್ ಮೀನಿಂಗ್ ಇದೆ. ಕಮ್ಸ್ ಟು ರೆಸ್ಟ್ ಅಂದ್ರೆ ಏನು? ಸ್ಪೀಡ್ ಕಮ್ಮಿ ಆಗಿರಬೇಕಲ್ಲ, ದಟ್ ಈಸ್ ಕಾಲ್ಡ್ ಡಿಸಲರೇಷನ್. ಹಾಗೆ ಅನಲೈಸ್ ಮಾಡ್ತೀವಿ. ಈಗ ಯು ವಾಂಟ್ ಫೋರ್ಸ್. ವಾಟ್ ಇಸ್ decelerating force? Force always mass times acceleration. What is mass of the body? Mass of the body is given here as 2 kg. 2 kg times minus 2, that is 2 to the minus 4 Newton. Unit of force is Newton. So you have found the force. That is minus sign not given, but it is a decelerating force. He says in the problem, what is the decelerating force? Force required to move. You are applying force in the opposite direction. The force which is decelerating to the left, you are applying force to the right. How much? 4 Newton. Like this we will say. We'll move on, students. Children, I will learn motion on an inclined surface. This you have learned in the banking of roads, related concept, circular motion. After that, banking of roads. There you have learned. ಇಲ್ಲಿ ನೋಡಿ, ಆನ್ ಅ ಸರ್ಫೇಸ್ ಲೈಕ್ ದಿಸ್ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದಾಗ ಹೌ ಮೆನಿ ಫೋರ್ಸಸ್ ದಿ ಆಬ್ಜೆಕ್ಟ್ ಎಕ್ಸ್ಪೀರಿಯನ್ಸಸ್? ಲೆಟ್ ಅಸ್ ಅನಲೈಸ್ ಫಸ್ಟ್ ಆಫ್ ಆಲ್. This is the center of mass of the body, let us suppose. The entire mass of the body acts at this point. It is standing on an inclined surface, angle of inclination theta. How many forces normally? Like when there is a box or a body laying on a floor, how many forces? One, upward force down, that is mg. The other one, upward force to that is normal reaction, n, or sometimes capital R, normal reaction. If I apply a force to the right, applied force. If there is a friction, opposite, small f. Like this we will show forces. Similarly, here how many forces? Let us identify them. Nodi, always weight acts down, right? Down act agat weight. The direction of action of weight will be like this. Extend madadre, it makes an angle perpendicular. This is horizontal. This surface is horizontal. Base of the inclined surface to the direction of action of weight normal ಆಗಿದೆ. And we denote this by weight mg, mass times acceleration. So ನೋಡಿ, always reaction from the floor. ನೋಡಿ, floor ಇದು, this reaction always perpendicular. Get it by heart. Always you remember, weight reaction, ನೋಡಿ ಇಲ್ಲಿ ರಿಯಾಕ್ಷನ್ ಆಗಿದೆ, ರಿಯಾಕ್ಷನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್. ಬಟ್ ಹಿಯರ್ ಸರ್ಫೇಸ್ ಇಸ್ ಇನ್ಕ್ಲೈನ್ಡ್, ದಟ್ಸ್ ವೈ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್. ರಿಯಾಕ್ಷನ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್. ಸೊ ನಾರ್ಮಲ್ ರಿಯಾಕ್ಷನ್, ಐ ರೈಟ್ ಎನ್ ನೌ, ಎನ್ ಆರ್ ಆರ್ ಎನ್ ಈ ಕ್ಯಾನ್ ರೈಟ್. ನಾರ್ಮಲ್ ರಿಯಾಕ್ಷನ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಅದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಟು ವಾಟ್? ಇನ್ಕ್ಲೈನ್ ಸರ್ಫೇಸ್, ರೈಟ್? Now, since the normal reaction is acting down slightly in this direction, normal reaction ನೋಡಿ ಹೀಗೆ ಈ ಸರ್ಫೇಸಿಂದ ಪುಷ್ ಮಾಡುತ್ತೆ. ಹಾಗಾದರೆ ಅದೇ ಫೋರ್ಸು ಈ ಬಾಡಿಯಿಂದ ಸರ್ಫೇಸ್ ಮೇಲೆ ಬೀಳುತ್ತೆ. ದಟ್ ಈಸ್ ಕಾಲ್ಡ್ ರಿಯಾಕ್ಷನ್. ಈ ಡೈರೆಕ್ಷನಲ್ಲಿ ಬೀಳುತ್ತೆ. ಹಾಗಾದರೆ ಈ ಎಮ್ ಜಿ ಏನಿದೆಯೋ, ವಿಚ್ ಇಸ್ ಆ್ಯಕ್ಟಿಂಗ್ ಡೌನ್, ಮೇಕ್ಸ್ ಅನ್ ಆ್ಯಂಗಲ್ ಥೀಟಾ ವಿತ್ ದಿ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್, inclined surface. So that is also theta. Very simple. Why? Because this is 90. This is 90 minus theta, and this angle is theta. Now you can find the value of r in the two mutually perpendicular directions. A part of mg acting perpendicular to the surface, and remaining part is acting along the surface. This is what you call resolution of vector, right? This is the normal horizontal direction. Resolution of vector. Resolving means splitting a force in two mutually perpendicular directions. This is one part, this is the other part. Look here. What is this? As it is adjacent side, I have told you several hundred times. By heart ಮಾಡಿಸ್ಬಿಟ್ಟು, adjacent means hypotenuse into cos theta. So when this is adjacent, this will be opposite. These two are opposite sides. So what is opposite? Hypotenuse into sin theta. Always remember, in inclined surface problem,
force along the horizontal, along the inclined surface is mg sin theta. What is mg sin theta? Part of mg along the inclined surface down. Remaining part is mg cos theta. Look, the reaction not always perpendicular to horizontal. Horizontal surface is this, but the normal reaction on the body is this, perpendicular to inclined surface. Right. Now, if I write equations of motion, or if I consider, if I write free body diagram, what is called free body diagram? Free body diagram means showing all the forces acting on the body, representing body as a point. Nodi, this body now a point. One force is acting in this direction. This is the direction of the inclined surface. What is that force? Mg sin theta. And weight actually acting down, but a part of that weight mg is in this direction. What is that? Mg cos theta. This is theta. So perpendicular to surface, one more force. What is that? That is normal force. Since the body is not moving in this direction, is not moving this way, neither moving this way nor this way, that's why n must be equal to mg cos theta. They are equal and opposite. Only force mg is acting down, that's why the body slides down. Now, students, if there is a friction between the surface and the body, if the body slides down, there will be a frictional force acting up in the opposite direction. If the body moves up, friction will be down. That way you have to use. Then you will show frictional force like this. Then how do you write net force along the downward direction? If the body is still moving down in spite of friction, then downward force minus upward force is mass times axis. This is equation of motion. This is equation of motion along the perpendicular to the inclined surface, and this equation of motion along the inclined surface, right? This is common, but here there may be some changes depending on the situation. We have one example. Look here, let's read the problem. What is that? A block of mass m is placed on a smooth means no friction, wedge inclination theta. Wedge means this. The whole system is accelerated horizontally so that the block doesn't slip on the wedge. The force exerted on the wedge by the wedge on the block is force exerted by the wedge on the block. Force by the wedge on the block you have to find. That's very interesting, right? Nodi, first of all, what he says, there is a wedge like this. This is called wedge. Wedge shape means this. E wedge ge there is no friction. He says smooth andre no friction. This term is not there. The rest remains the same, no change. A body sliding down with a force mg sin theta, and these two forces balance each other. Normal force and the mg cos theta component balance each other. So in order to stop the body from sliding down, what you have to do? You have to apply a force up. Totally you have to balance mg sin theta. mg sin theta ಬ್ಯಾಲೆನ್ಸ್ ಮಾಡಬೇಕಂದ್ರೆ ಅಷ್ಟೇ ಫೋರ್ಸ್ನ ಮೇಲೆ ಅಪ್ಲೈ ಮಾಡಬೇಕು ಈ ಡೈರೆಕ್ಷನ್ನಲ್ಲಿ. ಹೇಗೆ ಅಪ್ಲೈ ಮಾಡೋದು ಅದಕ್ಕೆ ಅವರೊಂದು ಐಡಿಯಾ ಕೊಡ್ತಾರೆ ನೋಡಿ. ಐ ಆಮ್ ಪುಷಿಂಗ್ ದಿ ವೆಡ್ಜ್. ಈಸ್ ಇಟ್ ಪಾಸಿಬಲ್? ಎಸ್. ನೋಡಿ, ಒಂದು ಕಪ್ ಇದೆ ಅಂತ ಇಟ್ಕೊಳ್ಳಿ. ಯು ಥಿಂಕ್ ಆಫ್ ದಿ ಸಿಚುವೇಶನ್. ಫುಲ್ ವಾಟರ್, ಕಪ್ ಆಫ್ ವಾಟರ್ ಫುಲ್ ಆನ್ ಅ ಸರ್ಫೇಸ್. ವೆನ್ ಯು ಗಿವ್ ಪುಷ್ ದಿಸ್ ವೇ, ನೋಡಿ ಈ ಕಡೆ ನೀವು ಲೆಫ್ಟಿಗೆ ಪುಷ್ ಮಾಡ್ತಾ ಇದ್ದೀರಾ, ಯುವರ್ ಲೆಫ್ಟ್ ವೆನ್ ಯು ಆರ್ ವಾಚಿಂಗ್ ದಿ ವಿಡಿಯೋ. ಅವಾಗ ವಾಟರ್ ಸ್ಪಿಲ್ಸ್ ದಿಸ್ ಸೈಡ್, ಈ ಕಡೆ ಚೆಲ್ಲತ್ ನೋಡಿ. ಹಿಂಗೆ ಪುಷ್ ಮಾಡಿದ್ರೆ ಆಪೋಸಿಟ್ ರಿಯಾಕ್ಷನ್ ಇಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, ರೈಟ್? ಇಫ್ ಐ ಪುಷ್ ಫ್ರಮ್ ಹಿಯರ್ ದಿಸ್ ಸೈಡ್, ವಾಟರ್ ಸ್ಪಿಲ್ಸ್ ದಿಸ್ ವೇ. ನೀವು ಯಾವ ಕಡೆ ಆಪೋಸಿಟಾಗಿ ವಾಟರ್ ಸ್ಪಿಲ್ ಆಗುತ್ತೆ. ಇಫ್ ಸಂಬಡಿ ಪುಷಸ್ ಯು ಫಾರ್ವರ್ಡ್, ಯು ಫೀಲ್ ಆ್ಯಸ್ ಎ ಫಾಲಿಂಗ್ ಬ್ಯಾಕ್ವರ್ಡ್ ಅಂದರೆ ನೀವು ಫಾರ್ವರ್ಡ್ ಪುಷ್ ಮಾಡಿದ್ರೆ ನೀವು ಹಿಂದಕ್ಕೆ ಬೀಳ್ತೀರಾ. ಸೊ ಆಪೋಸಿಟ್ ರಿಯಾಕ್ಷನ್, ಕರೆಕ್ಟ್ ಅಲ್ವೇ? ಸೊ ಇಫ್ ಐ ವಾಂಟ್ ಟು ಪ್ರೊಡ್ಯೂಸ್ ಅ ಫೋರ್ಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, upward direction, ಆವಾಗ ಐ ಹ್ಯಾವ್ ಟು ಪುಷ್ ದಿ ವೆಡ್ಜ್ ದಿಸ್ ವೇ. ಇಫ್ ಐ ಪುಷ್ ಇಟ್ ದಿಸ್ ವೇ, ಫೀಲ್ ಇಟ್ ನೋಡಿ, ಹಿಂಗೆ ಪುಷ್ ಮಾಡಿದೆ ಅಂತ ಇಟ್ಕೊಳ್ಳಿ, ಫೋರ್ಸ್ ಅಪ್ಲೈ ಮಾಡಿ ಸರ್ಟನ್ ಫೋರ್ಸ್ನ. ಆವಾಗ
ವಿತ್ ಅನ್ ಆಕ್ಸಲರೇಷನ್ ಹಿಂಗೆ ಪುಷ್ ಮಾಡಿದ ಆವಾಗ ರಿವರ್ಸಾಗಿ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ರಿವರ್ಸ್ ಆಗಿ ನೋಡಿ, ಇದು ಫಾರ್ವರ್ಡ್ ಪುಷ್ ಮಾಡಿದ್ರೆ ಈ ವೆಡ್ಜ್ ಮೇಲೆ ರಿವರ್ಸ್ ಆಫ್ ಫೋರ್ಸ್ ಫೀಲ್ ಆಗುತ್ತೆ. ಆ ರಿವರ್ಸ್ ಫೋರ್ಸ್ಗೆ ದರ್ ಇಸ್ ಸಮ್ ಆಕ್ಸಲರೇಷನ್. ಯಾವುದೇ ಆಕ್ಸಲರೇಷನ್ ಅದು ಎ, ಅದ್ರದ್ದು ಒಂದು ಭಾಗ ನೋಡಿ ಈ ಕಡೆ ಆ್ಯಕ್ಟ್ ಆಗುತ್ತೆ. ನೋಡಿ, ಇದು ಏನು ಫೋರ್ಸ್ ಇದೆಯೋ ಆ ಫೋರ್ಸ್ ಎಮ್ ಎ ಹೀಗಿದೆ. ಎಮ್ ಎ ವಾಟ್ ಇಸ್ ಫೋರ್ಸ್? ಫೋರ್ಸ್ ಆಲ್ವೇಸ್ ಮಾಸ್ ಟೈಮ್ಸ್ ಆಕ್ಸಲರೇಷನ್. ಎ ಅಂದ್ರೇನು? ಅವ್ರು ಹೇಳ್ತಾರೆ ಪ್ರಾಬ್ಲಮ್ನಲ್ಲಿ, ಐ ಆಮ್ ಪುಷಿಂಗ್ ದಿ ವೆಡ್ಜ್ ಇನ್ ದಿಸ್ ಡೈರೆಕ್ಷನ್ ಶೋನ್ ಟು ಅವಾಯ್ಡ್, ಟು ಸ್ಟಾಪ್ ದಿ ಬಾಡಿ ಸ್ಲೈಡಿಂಗ್ ಡೌನ್. ಇಟ್ ಈಸ್ ಸ್ಲೈಡಿಂಗ್ ಡೌನ್ ಬಿಕಾಸ್ ಆಫ್ ವೆಯ್ಟ್ ಎಮ್ ಜಿ ಸೈನ್ ಥೀಟಾ. ಅಷ್ಟೇ ಫೋರ್ಸ್ ನಾನು ವಾಪಸ್ ಮೇಲಕ್ಕೆ ಕೊಡಬೇಕು ಈ ಕಡೆಗೆ ಅಂದರೆ ಐ ಹ್ಯಾವ್ ಟು ಪುಷ್ ಇಟ್ ಟು ದಿ ಲೆಫ್ಟ್ ವಿತ್ ಅನ್ ಆಕ್ಸಲರೇಷನ್ ಎ, ಸೊ ದಟ್ ಐ ಪ್ರೊಡ್ಯೂಸ್ ಅ ಫೋರ್ಸ್ ಎಮ್ ಎ. ಹಾಗಾದರೆ ಈ ಬಾಡಿ ಮೇಲೆ ಎಮ್ ಎ ಫೋರ್ಸ್ ಫೀಲ್ ಆಗುತ್ತೆ ಈ ಡೈರೆಕ್ಷನ್ನಲ್ಲಿ ಆಪೋಸಿಟ್. ಅದರದ್ದು ಒಂದು ಭಾಗ ಯಾವ ಕಡೆ ಆ್ಯಕ್ಟ್ ಆಗುತ್ತೆ? ಆ್ಯಕ್ಟ್ಸ್ ಇನ್ ದಿ ಇನ್ಕ್ಲೈನ್ ಸರ್ಫೇಸ್ ಡೈರೆಕ್ಷನ್. ನೋಡಿ, ಇದು ಹಾರಿಜಾಂಟಲ್, ಇದು ಇನ್ಕ್ಲೈನ್ ಸರ್ಫೇಸ್, ದಿ ಆ್ಯಂಗಲ್ ಈಸ್ ಥೀಟಾ. ಐ ವಿಲ್ ಶೋ ಯು ದಟ್. ಸೊ ದಿ ಆ್ಯಂಗಲ್ ಹಿಯರ್ ಈಸ್ ಥೀಟಾ, ದಿಸ್ ಆ್ಯಂಗಲ್ ಈಸ್ ಥೀಟಾ. ಸೊ ವಾಟ್ ಇಸ್ ದಿ ಕಾಂಪೋನೆಂಟ್ ಆಫ್ ದಿಸ್ ಎಮ್ ಜಿ ಈ ಡೈರೆಕ್ಷನ್ನಲ್ಲಿ? ಡ್ರಾ ಅ ಪರ್ಪೆಂಡಿಕ್ಯುಲರ್. ಸೊ ದಿಸ್ ಈಸ್ ಆಪೋಸಿಟ್ ಸೈಡ್ ಆ್ಯಂಡ್ ದಿಸ್ ಈಸ್ adjacent side. What is adjacent side? Hypotenuse MA into sin theta. No, sorry, cos theta actually. Adjacent side, right? Adjacent side ಆಗಿರೋದ್ರಿಂದ hypotenuse into cos theta. So MA cos theta. MA is force. ಫೋರ್ಸ್ ಯಾರ ಮೇಲೆ? ವೆಡ್ಜ್ ಮೇಲೆ. ಅದೇ ಫೋರ್ಸು ಈ ಬಾಡಿ ಮೇಲೆ ರಿವರ್ಸಾಗಿ ಆ್ಯಕ್ಟ್ ಆಗುತ್ತೆ, ರಿವರ್ಸ್ ರಿಯಾಕ್ಷನ್. ಈಗ ನೀವು ಈ ಬಾಕ್ಸ್ನ ಲೆಫ್ಟಿಗೆ ಪುಷ್ ಮಾಡಿದ್ರೆ ಅಂದರೆ ಅಷ್ಟೇ ಫೋರ್ಸ್ ರೈಟಿಗೆ ಫಿಲ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ರಿಯಾಕ್ಷನ್ ಫೋರ್ಸ್. For every reaction there is a equal and opposite reaction. That reaction is being applied on this body. When you push body wedge to the left, body experience a force in the opposite direction, MA. ಅದರ ಒಂದು ಭಾಗ when resolved ಯಾವ ಕಡೆ ಆ್ಯಕ್ಟ್ ಆಗ್ತಿದೆ? MA cos theta ಮೇಲೆ. ರೈಟ್, ಅವೆರಡು ಈಕ್ವಲ್ ಆಗಬೇಕು. there is no motion. No motion implies equilibrium. That implies ವರ್ಟಿಕಲಿ ಇನ್ಕ್ಲೈನ್ ಸರ್ಫೇಸ್ ಮೇಲೆ ಡೌನ್ವರ್ಡ್ ಫೋರ್ಸ್ ಎಮ್ ಜಿ ಸೈನ್ ಥೀಟಾ ಮಸ್ಟ್ ಬಿ ಈಕ್ವಲ್ ಟು ಅಪ್ವರ್ಡ್ ಫೋರ್ಸ್ ಎಮ್ ಎ ಕಾಸ್ ಥೀಟಾ. ಸೊ ಇಫ್ ಐ ಸಾಲ್ವ್ ಫಾರ್ ಎ, ವಾಟ್ ಈಸ್ ಎ? ಎ ಈಸ್ ಎಮ್ ಇಸ್ ಅ ಕಾಮನ್ ಫ್ಯಾಕ್ಟರ್, ಜಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ಜಿ ಸೈನ್ ಥೀಟಾ ಬೈ ಕಾಸ್ ಥೀಟಾ. ದಿಸ್ ಇಸ್ ದಿ ಐಡಿಯಾ. ಯು ಕ್ಯಾನ್ ರೈಟ್ ಟ್ಯಾನ್ ಥೀಟಾ, ಬಟ್ ಲೆಟ್ಸ್ ಯೂಸ್ ದಿಸ್ ಓನ್ಲಿ ಫಾರ್ ಅವರ್ ನೆಕ್ಸ್ಟ್ ಕ್ಯಾಲ್ಕುಲೇಷನ್. ಇಟ್ ಇಸ್ ಯೂಸ್ಫುಲ್. ಈಗ ಅವ್ರು ಕೇಳೋದು ಈ ಪ್ರಾಬ್ಲಮ್ ಅಲ್ಲ, ಇದು ಒಂದು ಸ್ಟೇಜು. ನೌ ದಿ ಪ್ರಾಬ್ಲಮ್ ಈಸ್ ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ವೆಡ್ಜ್ ಆನ್ ದಿ ಬ್ಲಾಕ್. ಓವರ್ ಆಲ್ ಫೋರ್ಸ್ ಏನು ವೆಡ್ಜಿಂದ ಬ್ಲಾಕ್ ಮೇಲೆ. ನೋಡಿ, ನೀವೇನು ಕ್ಯಾಲ್ಕುಲೇಷನ್ ಮಾಡಿದ್ರು ನೋಡಿ, ಇಲ್ಲಿ ಕಂಡಿಡೋಲ್ಲ, ಇಲ್ಲಿ ನೋಡ್ಕೊಳ್ಳಿ. ಏನು ಎಮ್ ಎ ಫೋರ್ಸ್ ಲೆಫ್ಟಿಗೆ ಇದೆಯೋ ಅದರದ್ದು ಒಂದು ಪಾರ್ಟು ಆ್ಯಕ್ಟಿಂಗ್ ಈ ಕಡೆಗೆ. ವಾಟ್ ಇಸ್ ದಟ್? ಇನ್ನೊಂದು ಪಾರ್ಟ್ ನೋಡಿ, ಇದರದ್ದು ರಿಸಾಲ್ವ್ ಮಾಡೋ ಇನ್ನೊಂದು ಪಾರ್ಟ್ ಈ ಕಡೆ ಆ್ಯಕ್ಟ್ ಆಗ್ತಾ ಇದೆ. ಯು ಆರ್ ಫೈಂಡಿಂಗ್ ವಾಟ್ ಇಸ್ ದಟ್? ಎಮ್ ಎ ಕಾಸ್ ಥೀಟಾ ಈ ಕಡೆಗಾದರೆ ಎಮ್ ಎ ಸೈನ್ ಥೀಟಾ ಡೌನ್. ಹಾಗಾಗಿ ಈ ವೆಡ್ಜಿಂದ ಕೆಳಗಡೆಗೆ ಈ ಬ್ಲಾಕ್ ಮೇಲೆ ಎರಡು ಫೋರ್ಸ್ ಆ್ಯಕ್ಟ್ ಆಗ್ತಿದೆ. ಒಂದು ಎಮ್ ಜಿ ಕಾಸ್ ಥೀಟಾ ಗ್ರಾವಿಟೇಷನ್ ಫೋರ್ಸಿಂದ ಒಂದು ಭಾಗ ಈ ಕಡೆಗೆ, ನೀವು ಪುಷ್ ಮಾಡೋ ಫೋರ್ಸ್ಗೆ ಇನ್ನೊಂದು ಭಾಗ ಯಾವುದು? ಎಮ್ ಎ ಸೈನ್ ಥೀಟಾ. ಹಾಗಾದರೆ ನೆಟ್ ಫೋರ್ಸ್ ಆನ್ ದಿ ವೆಡ್ಜ್, ಈಸ್ there are two forces. Look here, one is mg cos theta, ಯಾವುದ್ರದ್ದು? a part of gravity perpendicular to the inclined surface. ಇನ್ನೊಂದು part of ma ಯಾವುದು? you are pushing the body left with an acceleration, so the force applied on the block is ma. ಅದರದ್ದು ಒಂದು ಭಾಗ ಆ್ಯಕ್ಟಿಂಗ್ ದಿಸ್ ವೇ ರಿಸಾಲ್ವ್ ಮಾಡಿದಾಗ ವಾಟ್ ಇಸ್ ದಟ್? ma sin theta. one is mg cos theta, the other one is ma sin theta. You have found the value of acceleration here. Use that. So F net that equal to mg cos theta plus m sin theta ಹಾಗೆ ಇಟ್ಕೊಳ್ಳಿ. What is A? G sin theta divided by cos theta. Now you take LCM. LCM ತಗೊಂಡಾಗ what do you get? LCM is cos theta. ನಾವು cos theta ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ. ಸೊ ಇಟ್ ಈಸ್ mg cos square theta ಪ್ಲಸ್ ನೋಡಿ, ಇದು ಎಮ್ ಜಿ ಒನ್ ಟರ್ಮ್ ತಗೊಳ್ಳಿ, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ. ಸೊ ಎಫ್ ನೆಟ್ ದಟ್ ಈಕ್ವಲ್ ಟು ಎಮ್ ಜಿ ಹಾಗೆ ಇಟ್ಕೊಂಡು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ. ವಾಟ್ ಇಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ? 1. ಸೊ ವಾಟ್ ಇಸ್ ಎಫ್ ನೆಟ್? ಎಫ್ ನೆಟ್ ದಟ್ ಈಕ್ವಲ್ ಟು
mg divided by cos theta. mg by cos theta is the net force. ಇದು ಈ ಸಿಚುವೇಶನ್ ಅಪ್ಲೈ ಮಾಡೋದು, ಅವರೊಂದು ಐಡಿಯಾ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಇಫ್ ಐ ಅಪ್ಲೈ ಅ ಫೋರ್ಸ್ ಇನ್ ದಿ ಹಾರಿಜಾಂಟಲ್ ಡೈರೆಕ್ಷನ್ ಲೆಫ್ಟ್, ಇಫ್ ಐ ಅಪ್ಲೈ ಅ ಫೋರ್ಸ್ ಇನ್ ದಿ ರೈಟ್ ಹಾರಿಜಾಂಟಲ್ ಡೈರೆಕ್ಷನ್ ರೈಟ್ ಅಂದರೆ ಆವಾಗ ಸಿಚುವೇಶನ್, ಇಫ್ ಐ ಪುಲ್ ಇಟ್ ರೈಟ್ ಫೋರ್ಸ್ ಈ ಕಡೆ ಲೆಫ್ಟಿಗೆ ಆ್ಯಕ್ಟ್ ಆಗುತ್ತೆ, ಆವಾಗ ಜಸ್ಟ್ ಆಪೋಸಿಟ್ ಕ್ಯಾಲ್ಕುಲೇಷನ್. ಹೀಗೆ ಯು ಪ್ರಾಕ್ಟೀಸ್ ಹೌ ನ್ಯೂಟನ್ಸ್ ಲಾಸ್ ಆರ್ ಅಪ್ಲೈಡ್ ಫಾರ್ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್. ವೆರಿ ಇಂಪಾರ್ಟೆಂಟ್. ಇವೆಲ್ಲ ಇನ್ನೊಂದು ಸಾರಿ ಪ್ರಾಕ್ಟೀಸ್ ಮಾಡಿ. ಕೀಪ್ ಆಲ್ ದಿ ಸ್ಟೆಪ್ಸ್ ಇನ್ ಮೈಂಡ್. If you are not able to follow any step, you send me the doubts, then I will tell you how to think. But if you don't practice these problems, then you still think I have to do well in CT examinations, I must do something like that. If you think, definitely it becomes ridiculous unless you remember all the steps in mind. You have to think like this and understand. ಇದರಲ್ಲಿ ಏನು ಡೌಟ್ಸ್ ಇದ್ದರೆ ನಂಗೆ ಕಾಲ್ ಮಾಡಿ, ಇಲ್ಲ ನೀವು ಇನ್ನೊಂದ್ಸರಿ ಡೌಟ್ಸ್ ಕಳಿಸಿ, ನಾನು ಹೆಲ್ಪ್ ಮಾಡ್ತೀನಿ. ಆದರೆ ಇವುಗಳನ್ನು ಆ್ಯಸ್ ಇಟ್ ಇಸ್ ಅನಲೈಸ್ ಮಾಡೋದು ಕಲಿಯದೆ ಹೋದರೆ ಯು ಆರ್ ವೆರಿ ಶಾರ್ಟ್. ಫಿಸಿಕ್ಸ್ ಅಪ್ಲಿಕೇಶನ್ಸ್ ಅಂದರೆ ಹೀಗೇ. ಯು ಹ್ಯಾವ್ ಟು ರಿಮೆಂಬರ್ ಲೈಕ್ ದಿಸ್, ಕೀಪ್ ಸಾಲ್ವಿಂಗ್ ಪ್ರಾಬ್ಲಮ್, ಯೂಸ್ ದೀಸ್ ಕಾನ್ಸೆಪ್ಟ್ಸ್ ಎಗೇನ್. ಆವಾಗ ನೀವು ಥರೋವಾಗಿ ಅರ್ಥ ಮಾಡ್ಕೊಳ್ತೀರಾ, ಟಚ್ಚಲ್ಲಿರ್ತೀರ. ಸುಮ್ಮನೆ 2-3 ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದ್ರಿಂದ ಅಷ್ಟು ಯೂಸ್ ಆಗೋಲ್ಲ. ಅಲ್ಲಿ ಬಿ ಸೆಂಡಿಂಗ್ ಪ್ರಾಬ್ಲಮ್ಸ್ ರೆಗ್ಯುಲರ್ಲಿ, ಯು ಹ್ಯಾವ್ ಟು ಬಿ ಸಾಲ್ವಿಂಗ್ ರೆಗ್ಯುಲರ್ಲಿ. ನೋಡಿ, ನಾನು ಈಗ ಹೇಳಿದ್ದೇನೆ, ಇದು ಎಲ್ಲೇ ಇನ್ಕ್ಲೈನ್ ಸರ್ಫೇಸ್ ಪ್ರಾಬ್ಲಮ್ಸ್ ಮುಂದೆ ಬರುತ್ತೆ. ಇನ್ ವಾಟ್ ವಿ ಕಾಲ್ ಫ್ರಿಕ್ಷನ್ ಕಾನ್ಸೆಪ್ಟ್ಸ್ನಲ್ಲೂ ಇದು ಬಂದಾಗ ಇಮಿಡಿಯೇಟಾಗಿ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ mg, ವರ್ಟಿಕಲ್ ಕಾಂಪೊನೆಂಟ್ ಆಫ್ yg, ನಾರ್ಮಲ್ ಫೋರ್ಸ್ ಆ್ಯಂಡ್ ಫೋರ್ಸ್ ಅಲಾಂಗ್ ದಿ ಇನ್ಕ್ಲೈನ್ ಸರ್ಫೇಸ್. ಫೋರ್ಸ್ ಅಲಾಂಗ್ ಇನ್ಕ್ಲೈನ್ ಸರ್ಫೇಸ್ ಈಸ್ mg sin theta ಆ್ಯಂಡ್ ನಾರ್ಮಲ್ ಫೋರ್ಸ್ n. ಅದಕ್ಕೆ ಆಪೋಸಿಟ್ ಯಾವುದು? ಪಾರ್ಟ್ ಆಫ್ ಗ್ರಾವಿಟಿ mg cos theta. ಇದು ಫಿಕ್ಸ್ ಯಾವಾಗಲೂ, ಇದು ಇವಿಷ್ಟು ಫಿಕ್ಸು. ಇಲ್ಲಿ ಎಕ್ಸ್ಟ್ರಾ ಏನು ಹೇಳಿದ್ದಾರೆ? ಐ ಪ್ರೊಡ್ಯೂಸ್ ಅನದರ್ ಫೋರ್ಸ್ ಅಲಾಂಗ್ ದಿ ಹಾರಿಜಾಂಟಲ್. ವಾಟ್ ಇಸ್ ದಟ್? ma. ಅದರದ್ದು ಒಂದು ಭಾಗ ವೆನ್ ರಿಸಾಲ್ವ್ಡ್ ಸ್ಪ್ಲಿಟ್ ಮಾಡಿದ್ರೆ 2 ಪಾರ್ಟ್ಸು, ಒಂದು ಈ ಕಡೆಗೆ ಒಂದು ಈ ಕಡೆಗೆ. ವಾಟ್ ಇಸ್ ದಿಸ್? ಇದು ತೀಟ ಆಗೋದ್ರಿಂದ ದಿಸ್ ma sin cos theta ಆಗೋಯಿತು. ಈ ಕಡೆಗೆ ಇದು ma sin theta ಆಯಿತು. ma sin theta mg cos theta ಎರಡು ಆ್ಯಡ್ ಆಗಿ ಓವರಾಲ್ ಫೋರ್ಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಬೀಳ್ತಾ ಇದೆ. ಅದೇ ನಾರ್ಮಲ್ ರಿಯಾಕ್ಷನ್ n. ದಟ್ ಈಸ್ ದಿ ನಾರ್ಮಲ್ ಫೋರ್ಸ್. ದಟ್ ಈಸ್ ದಿ ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ವೆಡ್ಜ್ ಆನ್ ದಿ ಬ್ಲಾಕ್. ಹೀಗೆ ಯೋಚನೆ ಮಾಡಬೇಕು. ಇದು 1, 2, 3 ಟೈಮ್ಸ್ ಅನಲೈಸ್ ಮಾಡಿದ್ರೆ ಪಕ್ಕ ಗೊತ್ತಾಗ್ಬಿಡುತ್ತೆ. ಯು ಹ್ಯಾವ್ ಟು ಲರ್ನ್ ದಿಸ್. ಸೊ ಇದೇ ಕಾನ್ಸೆಪ್ಟ್ ಅಪ್ಲಿಕೇಶನ್. ನ್ಯೂಟನ್ಸ್ ಲಾಸ್ ವೆರಿ ಸಿಂಪಲ್, F = ma, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಲರ್ನಿಂಗ್ ದಿಸ್. ವೆರಿ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ವಿಲ್ ಡೂ.